ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನನ್ನ ಒಂದು ಅಭಿಪ್ರಾಯ ಏನಂತಂದರೆ, ನಿಜವಾದ ಜ್ಯೋತಿಷಿಗಳು ಯಾರು ಅಂತ ಫಸ್ಟ್ ನಮಗೆ ತಿಳ್ಕೊಬೇಕಾಗತ್ತೆ. ಇಲ್ಲಿ ಹೇಗೆ ಅಂತಂದರೆ, ಮೊದಲನೇದಾಗಿ ಜ್ಯೋತಿಷ ಆದವನು ನೀವೊಂದು ಸಮಯ ಕೊಟ್ಟಾಗ ಆ ಬರ್ತ ಸಮಯ ಆ ಲಗ್ನಕ್ಕೆ ಮ್ಯಾಚ್ ಆಗ್ತಿದೆ ಅಂತ ನೋಡಬೇಕು. ಈಗ ಲಗ್ನಗಳು 12 ಇರುತ್ತೆ. 12 ಲಗ್ನಗಳಲ್ಲಿ ನಿಮ್ಮ ಲಗ್ನ ಯಾವುದು ಅಂತ ನೋಡಬೇಕು. ಯಾಕೆಂದರೆ ಲಗ್ನವಿಲ್ಲದೆ ಭವಿಷ್ಯವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಈಗ ನಿಮ್ಮ ಜಾತಕದಲ್ಲಿ ಡೈವರ್ಸ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಎಲ್ಲರೂ ಹೇಳ್ತಾರೆ ಡೈವರ್ಸ್ ಇದೆ, ಆ ದೋಷ ಈ ದೋಷ ಅಂತ ಹೇಳ್ತಾರೆ. ಬಟ್ ಯಾವಾಗ ಇದೆ? ಒಂದು ವೇಳೆ ದಶೆಯಲ್ಲಿ ಆ ಸಮಯ ಬಂದಿಲ್ಲ ಅಂದರೆ ಡಿವೋರ್ಸ್ ಆಗಲ್ಲ. ಸೊ ಇದನ್ನೆಲ್ಲ ನಾವು ಗಮನಿಸಬೇಕಾಗತ್ತೆ. ಆಮೇಲೆ ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಹಲವಾರು ಘಟನೆಗಳನ್ನು ಆತ ಮ್ಯಾಚ್ ಮಾಡಬೇಕು. ಮ್ಯಾಚ್ ಮಾಡಿ ನಿಮ್ಮ ಲಗ್ನವನ್ನು ಕಂಡಿಡಿದು ಅನಂತರದಲ್ಲಿ ಭವಿಷ್ಯವನ್ನು ನಿರೂಪಣೆ ಮಾಡಬೇಕು. ಇದು ಮೊದಲನೇದ ವಿಚಾರ. ಎರಡನೇದಾಗಿ ಬಂದು ಜ್ಯೋತಿಷ ಆದವನು ಬಹಳ ಮುಖ್ಯವಾಗಿ ಪ್ರಶ್ನೆಶಾಸ್ತ್ರವನ್ನು ಅವಲಂಬಿಸಬೇಕಾಗತ್ತೆ, ಅಷ್ಟಸಾಮುದ್ರಿಕ ಅವಲಂಬಿಸಬೇಕಾಗತ್ತೆ. ಇದರ ನಂತರದಲ್ಲಿ ಪರಿಹಾರಗಳನ್ನು ಹೇಳುವಾಗ ನಿಮ್ಮ ಸಮಸ್ಯೆಗೆ ಪರಿಹಾರ ಈಗ ಕ್ರಿಯಾಮಾನ ಕರ್ಮ, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ ಅಂತಿದೆ. ಈ ಕರ್ಮದಲ್ಲಿ ಬದಲಾವಣೆ ಯಾರಿಂದಲೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಕ್ರಿಯಾಮಾನ ಕರ್ಮದಲ್ಲಿ ಕೆಲವು ಬದಲಾವಣೆಗಳನ್ನ ನಿಮ್ಮ ವ್ಯಕ್ತಿತ್ವದಿಂದ, ನಿಮ್ಮ ನಡವಳಿಕೆಯನ್ನು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ಒಂದು ಪರಿಹಾರನೇ. ಎಲ್ಲದಕ್ಕೂ ದೇವಸ್ಥಾನಕ್ಕೆ ಹೋಗುವಂಥ ಪರಿಹಾರ ಅಲ್ಲ. ಜಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡು, ಆಮೇಲೆ ವಾಸ್ತುವಿನ ಬಾಲಿಶವರು ಪರಿಹಾರಗಳನ್ನ ಕೊಟ್ಟು ನಿಮ್ಮ ಜೀವನನೇ ಬದಲಾವಣೆ ಆಗುತ್ತೆ, ನಿಮ್ಮ ಹಣೆ ಬರನೇ ಬದಲಾವಣೆ ಅಂತ ಹೇಳೋದು ಬಹಳ ಸುಳ್ಳು. ಇದು ಜ್ಯೋತಿಷ್ಯಕ್ಕೆ ಮಾಡುವಂಥ ದ್ರೋಹ. ಇಲ್ಲಿ ಪರಾಶರ ಮಹರ್ಷಿ ಬೃಹತ್ ಪರಾಶರ ವರಶಾಸ್ತ್ರದಲ್ಲಿ ಕೊಟ್ಟಿರುವಂಥ ಪರಿಹಾರಗಳು ದಾನ ಮತ್ತು ಮಂತ್ರ ಜಪಗಳನ್ನು ಮಾಡೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಹಣೆ ಬರಹ ಬದಲಾವಣೆ ಆಗ್ಬೋದು. ಅಂದರೆ ಆ ಕರ್ಮದಲ್ಲಿ ಬದಲಾವಣೆ, ಆ ಘಟನೆಗಳಲ್ಲೂ ಬದಲಾವಣೆ ಆಗ್ಬೋದು. ಅದಕ್ಕೆ ಒಂದು ನಿಷ್ಠೆ ಇರಬೇಕಾಗತ್ತೆ. ತಾನು ಫಸ್ಟು ಧಾರ್ಮಿಕವಾಗಿ ಪ್ಲಸ್ ನೈತಿಕವಾಗಿ ಸರಿ ಇರಬೇಕಾಗತ್ತೆ. ಸುಮ್ಮನೆ ಯಾವುದೋ ಪೂಜೆ ಪರಿಹಾರ ಮಾಡಿ ಕೆಟ್ಟ ಕೆಲಸಗಳು ಮಾಡಿದ್ರೆ ಅದು ಒಳ್ಳೆಯದಾಗಲ್ಲ. ಈ ಥರ ಪರಿಹಾರಗಳನ್ನ ನೋಡಬೇಕು. ಜಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡ್ ಥರದ ವಾಸು ಥರದ ಬಾಲಿಶ ಪರಿಹಾರಗಳಲ್ಲ. ಇಷ್ಟು ಗಮನದಲ್ಲಿಟ್ಕೊಂಡು ಜ್ಯೋತಿಷ ಹತ್ರ ನೀವು ಹೋಗಬೇಕಾಗುತ್ತೆ. ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ನಡೆಯಬಹುದಾದಂತಹ ಘಟನೆಗಳ ಬಗ್ಗೆ ನಾವು ನೋಡೋದಾದರೆ, ನಾವು ಯೂಶ್ವಲ್ ಆಗಿ ಈಗ ಒಂದು ವಾಸ್ತುಶಾಸ್ತ್ರವನ್ನು ತಗೊಳ್ಳೋದಾದರೆ, ಒಂದು ಮನೆಗೆ ಒಂದು ಸಮಸ್ಯೆ ಇದೆಯಾ ಇಲ್ವ ಅಂತ ನಾವು ಕಂಡುಹಿಡಿಯಕ್ಕೆ ಹೋದಾಗ ಅಲ್ಲಿ ಪ್ರಥಮವಾಗಿ ಏನೇನೋ ಮಾಡ್ತಾರೆ ಕೆಲವರು, ಏನು ಟೂಲ್ಸ್ ಅವೆಲ್ಲ ಅದಲ್ಲ, ಒಂದು ಪ್ರಶ್ನೆಶಾಸ್ತ್ರವನ್ನು ಹಾಕ್ತೀವಿ. ಅಲ್ಲಿ ಕೇತು ಗ್ರಹದ ಸ್ಥಾನವನ್ನು ನೋಡಿ ಸಮಸ್ಯೆ ಇಲ್ಲಿದೆ ಅಂತ ಹೇಳ್ತೀವಿ. ಹಾಗೆಯೇ ಮಿಥುನ ರಾಶಿಯವರಿಗೆ ಕೇತು ಗ್ರಹ ಬಂದು 3ನೇ ಮನೆಯಲ್ಲಿದೆ. ಕೇತು ಗ್ರಹಕ್ಕೆ ಬಹಳ ಇಂಪಾರ್ಟೆನ್ಸ್ ಇದೆ. ಹಾಗೆ ನೋಡಿದಾಗ 3ನೇ ಮನೆ ಕೇತು ಇರುವಂಥದ್ದು ಯೂಶ್ವಲ್ ಆಗಿ ಸಿಬ್ಲಿಂಗ್ಸ್ ಅಂತ ಏನು ಹೇಳ್ತೀವಿ, ಅಣ್ಣ ತಮ್ಮಂದ್ರ ಮೂಲಕವಾಗಿ ಜಾಸ್ತಿ ನೋವಾಗುವಂತಹ, ಟೆನ್ಷನ್ ಆಗುವಂತಹ, ಆಸ್ತಿ ವಿಚಾರದಲ್ಲಿ ಕಲಹಗಳು, ಬೇರೆ ಬೇರೆ ಸಣ್ಣ ಸಣ್ಣ ವಿಚಾರಗಳಿಗೆ ಕಿರಿಕಿರಿಗಳು, ನೋವಾಗುವಂಥ ಸಾಧ್ಯತೆ ಬಹಳ ಹೆಚ್ಚಾಗಿದೆ. ಸೊ ಮಿಥುನ ರಾಶಿಯವರು ಈ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು. ಆಮೇಲೆ ರಾಶಿಯಲ್ಲಿ ಇರುವಂತಹ ಗುರುಗ್ರಹದಿಂದ ವಿವಾಹದ ಸಾಧ್ಯತೆ ಹೆಚ್ಚಾಗಿದೆ. ವಿವಾಹದ ಯೋಗ, ಮದುವೆಗೆ ಸಂಬಂಧಪಡ್ತಿರುವಂಥವ್ರಿಗೆ, ಮದುವೆ ಆಗದೇ ಇರುವಂಥವ್ರಿಗೆ ಹಲವಾರು ಥರದ ಅವಕಾಶಗಳು, ಒಳ್ಳೆಯ ಸಂಬಂಧ ಬರುವಂಥದ್ದು, ಮದುವೆಗೆ ಸಂಬಂಧಪಟ್ಟಂತೆ ನೀವು ಆಲೋಚನೆ ಮಾಡಿರಲ್ಲ ಅಂತಹ ಒಂದು ಒಳ್ಳೆಯ ಸಂಬಂಧ ಬರೋ ಸಾಧ್ಯತೆ ಇರುತ್ತೆ. ಎಂಗೇಜ್ಮೆಂಟ್ ಆಗೋ ಸಾಧ್ಯತೆಗಳಿರುತ್ತೆ. ಇದು ಮದುವೆಗೆ ಬಹಳ ಉತ್ತಮ ಸಮಯ. ಈ ಒಂದು ವಾರದಲ್ಲಿ ಶುಭ ಸಮಾಚಾರವನ್ನು ಕೇಳುವಂಥ ಸಾಧ್ಯತೆ ಮಿಥುನ ರಾಶಿಯವರಿಗೆ ಖಂಡಿತವಾಗಲು ಸಹ ಇದೆ ಅಂತ ಹೇಳ್ಬೋದು. ಮಿಥುನ ರಾಶಿಯವರಿಗೆ 9ನೇ ಮೇಲೆ ರಾಹು ಇರುವಂಥದ್ದು ಒಂದು ಸಲ ಯೂಶ್ವಲ್ ಆಗಿ ದೂರ ಸಂಚಾರ ಮಾಡೋ ಯೋಗ, ವಿದೇಶದ ಯಾತ್ರೆ, ವಿದೇಶದಲ್ಲಿ ಯಾರಾದರೂ ಕೆಲಸ ಮಾಡ್ತಿದ್ರೆ ಅವರು ಕೂಡ ಅಲ್ಲಿಂದ ಇನ್ನೊಂದು ದೇಶಕ್ಕೆ ಸ್ಥಳ ಬದಲಾವಣೆ ಆಗುವಂತಹ ಸಾಧ್ಯತೆ. ಕೆಲವರು ಕೆಲಸ ಬಿಟ್ಟು ಬಿಸ್ನೆಸ್ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತ ಆಲೋಚನೆ ಮಾಡ್ತಿರ್ಬೇಕು. ಈ ವಾರದಲ್ಲಿ ಸಡನ್ ಆಗಿರುವಂತಹ ಒಂದು ಆಲೋಚನೆ ಬರುವಂತಹ ಸಾಧ್ಯತೆ ಅವ್ರಿಗಿರುತ್ತೆ. ತಂದೆಗೆ ಉತ್ತಮ ಟೈಮ್ ಅಲ್ಲ. ತಂದೆ ಮಕ್ಕಳ ಮಧ್ಯೆ ಒಂದು ಕಿರಿಕಿರಿ, ಒಂದು ನೋವು, ಟೆನ್ಷನ್ ಕ್ರಿಯೇಟ್ ಆಗುವ ಸಾಧ್ಯತೆ ಇರುತ್ತೆ. ಏನಾದರೂ ಒಂದು ವಿಚಾರಕ್ಕೆ ಡಿಸ್ಪ್ಯೂಟ್ ಬರ್ಬೋದು, ಕಿರಿಕಿರಿಗಳಾಗ್ಬೋದು. ನಾನಾ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ಬೋದು. ಹಾಗೆಯೇ 6ನೇ ಮನೆಯಲ್ಲಿರುವಂಥ ಶುಕ್ರನ ನೋಡ್ತಾ ಇದ್ದರೆ ರಿಲೇಷನ್ಶಿಪ್ಪಲ್ಲಿರುವಂತಹ, ಪ್ರೀತಿಯಲ್ಲಿ ಇರುವಂಥವ್ರಿಗೆ ವಿನಾಕಾರಣ ಟೆನ್ಷನ್ಗಳು ಕ್ರಿಯೇಟ್ ಆಗುತ್ತೆ, ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರ್ಬೋದು. ಪ್ರೀತಿಯಲ್ಲಿ ಇರುವಂಥವ್ರಿಗೆ, ರಿಲೇಷನ್ಶಿಪ್ಪಲ್ಲಿ ಇರುವಂಥವ್ರಿಗೆ. ಯಾಕೆಂತಂದರೆ ಅಲ್ಲಿ ಇರುವಂಥ ಕಾಂಬಿನೇಷನ್ ಯಾವ ಥರ ಇದೆ. ಇನ್ನು ಶುಕ್ರ ಗ್ರಹ ಬಂದು 15 ಡಿಗ್ರಿಗೆ ಇರುವಂಥದ್ದು, ಇನ್ನು ನಿಮಗೆ 15 ದಿನದ ತನಕ ಕೂಡ ಇದು ಗ್ರಹ ಚೇಂಜ್ ಆಗೋದಿಲ್ಲ. ಹಾಗಿದ್ದಾಗ ನಾವೇನು ಹೇಳ್ಬೋದು ಅಂತಂದರೆ, ಬಹಳ ಕಮ್ಯುನಿಕೇಷನ್ ಬದಲಾವಣೆ ಮಾಡ್ಕೊಳ್ಳಿ. ಮಿಥುನ ರಾಶಿಯವರಿಗೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಲಾಭ, ಪ್ರೋಗ್ರೆಸ್ ಖಂಡಿತವಾಗಲಿದೆ. ಬಟ್ ರಿಲೇಷನ್ಶಿಪ್ಪಲ್ಲಿ ಕ್ಲಾರಿಟಿ ಇರಲ್ಲ, ಕಿರಿಕಿರಿಗಳು ಸಾಧ್ಯತೆ ಇರುತ್ತೆ. ಇದನ್ನು ಮಿಥುನ ರಾಶಿಯವರು ಗಮನಿಸಬೇಕು. ಆಮೇಲೆ ದಶಮ ಸ್ಥಾನದಲ್ಲಿರುವಂತಹ ನಾವು ಶನಿ ಗ್ರಹವನ್ನು ನೋಡಿದ್ರೆ, ಏನಾದರೂ ಕರಿಯರಲ್ಲಿ ಕೆಲವರಿಗೆ ಟ್ರಾನ್ಸ್ಫರ್ಗೋಸ್ಕರ ಪ್ರಯತ್ನ ಮಾಡ್ತಿರ್ತಾರೆ. ಅಂಥವ್ರದ್ದು ಕೂಡ ಬಹಳ ವಿಳಂಬ ಆಗುವಂಥದ್ದು, ಲೇಟ್ ಆಗುವಂಥದ್ದು, ಅಲ್ಲೇನಾದರೂ ಒಂದು ಕಿರಿಕಿರಿ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಇದನ್ನು ಗಮನಿಸಬೇಕು. ಸೊ ಇದಕ್ಕೆಲ್ಲ ಪರಿಹಾರ ಹನುಮಾನ್ ಕಾರ್ಯಸಿದ್ಧಿ ಮಂತ್ರವನ್ನು ಹೇಳೋದ್ರಿಂದ ಬಹಳ ಬಹಳ ಅನುಕೂಲ ಆಗುತ್ತೆ.
ನಾನು ಅಬ್ಸರ್ವ್ ಮಾಡ್ದಂಗೆ ಶನಿಗ್ರಹದ ಒಂದು ಇದನ್ನು ಕಡಿಮೆ ಮಾಡುತ್ತದು.